ಕೊಡಗು ಜಿಲ್ಲಾ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಪೊನ್ನಂಪೇಟೆ ಮಹಿಳಾ ಸಮಾಜದಲ್ಲಿ ರೈತರ ಸಮಸ್ಯೆಗಳನ್ನು ಹಾಗೂ ರೈತರ ಬೆಳೆ ನಷ್ಟ ಪರಿಹಾರ ದೊರಕಿಸಿಕೊಡುವಂತೆ ಒತ್ತಾಯಿಸಿ ಕಂದಾಯ, ತೋಟಗಾರಿಕೆ, ಕೃಷಿ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡಮಾಡ ಮನುಸೋಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರೈತರು ಅಭಿಪ್ರಾಯವನ್ನು ಹಂಚಿಕೊಂಡರು. ಅಧಿಕಾರಿಗಳ ಅಧ್ಯಯನಶೀಲವಿಲ್ಲದೆ ಸರ್ಕಾರಕ್ಕೆ ಸಲ್ಲಿಸುವ ವರದಿಗಳು ಕೊಡಗಿನ ಕೃಷಿ ಪದ್ಧತಿಗೆ ಮಾರಕವಾಗುತ್ತಿದೆ. ಸರಿಯಾದ ಕ್ರಮದಲ್ಲಿ ಬೆಳೆಗಳ ಬಗ್ಗೆ ಸರ್ವೆ ನಡೆಸಿ ವರದಿ ನೀಡುವ ಬದಲು ಕೋಣೆಯಲ್ಲಿ ಕುಳಿತು ಅಧ್ಯಯನಶೀಲರಾಗಿರುವ ಹಿನ್ನೆಲೆಯಿಂದ ಪ್ರಾಯೋಗಿಕ ವ್ಯವಸ್ಥೆಗಳು ಜಾರಿಯಾಗುತ್ತಿಲ್ಲ. ಈ ಕಾರಣಗಳೇ ಜಿಲ್ಲೆಯಲ್ಲಿ ಭತ್ತ ಬೆಳೆಯುವಲ್ಲಿ ರೈತರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ರೈತರು ಸಭೆಯ ಗಮನಕ್ಕೆ ತಂದರು. ರೈತರಿಗೆ ಸಿಗಬೇಕಾದ ನಷ್ಟ ಪರಿಹಾರಕ್ಕೆ ವ್ಯವಸ್ಥಿತ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸದೆ ಅಧಿಕಾರಿಗಳು ನಿದ್ರೆ ವ್ಯವಸ್ಥೆಯಲ್ಲಿ ಕಾಲ ಕಳೆಯುತ್ತಾರೆ. ಹೀಗಾಗಿ ನಷ್ಟ ಪರಿಹಾರಗಳು ರೈತರಿಗೆ ದೊರಕುತ್ತಿಲ್ಲ. ಇಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು. ರೈತರಿಗೆ ಪ್ರೋತ್ಸಾಹ ಎಂಬ ನೆಪದಲ್ಲಿ ಕಳಪೆ ಭತ್ತದ ಬೀಜಗಳನ್ನು ವಿತರಣೆಯಾಗುತ್ತಿದೆ. ಅಡಿಕೆಗೆ ತೀವ್ರ ಕೊಳೆ ರೋಗದಿಂದ ಈ ಬಾರಿ ಬಹು ನಷ್ಟ ಉಂಟಾಗಿದೆ. ಈ ವಿಚಾರವಾಗಿ ತೋಟಗಾರಿಕೆ ಇಲಾಖೆ ಸೂಕ್ತ ಸರ್ವೆ ನಡೆಸಿ ಪರಿಹಾರ ಒದಗಿಸಿ ಕೊಡುವಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ರೈತರು ಮನವಿ ಮಾಡಿದರು. ಕಂದಾಯ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ವಿಪರೀತವಾಗಿದೆ. ಇದರಿಂದ ರೈತರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುತ್ತಿಲ್ಲ. ಸರ್ವೆ ಇಲಾಖೆಯಲ್ಲಿಯೂ ರೈತರ ಅರ್ಜಿಗಳು ಶೀಘ್ರವಾಗಿ ವಿಲೇವಾರಿಗೊಳ್ಳುತ್ತಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಂಡು ರೈತರಿಗೆ ನೇರವಾಗಿ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜವಾಬ್ದಾರಿತರಾಗಿರಬೇಕು ಎಂದು ಸಲಹೆ ನೀಡಿದರು. ತೊಂದರೆ ಆಗಬೇಕಾದ್ರೆ ನೀವು ಖಂಡಿತವಾಗಿ ಕಾರ್ಯಕ್ರಮ ತಗೊಂಡ್ಬಿಡಿ. ಯಾಕೆ ಆಗೋದಿಲ್ಲ? ಇದು ಇನ್ನು ಮುಂದೆ ಅವರು ಹಾವಳಿ ಇರಬಾರ್ದು. ಯಾರು ನಾವು ರೈತರು ಹೋಗುವಾಗ ನಮ್ಮ ಕೆಲಸಗಳು ಆಗದೆ ನಾವು ಬೈಕ್ ಇಟ್ಕೊಂಡಿರ್ತೀವಿ. ಅವ್ರು ಕಟ್ಟಿ ಬರ್ತಾರೆ, ಸಂಖ್ಯೆ ಬೈಕ್ ಹೋಗ್ತಾರೆ, ಹೋಗಿ ಒಂದು ಸಲಹೆ ಕೊಡ್ತಾರೆ, ನೋಡ್ಕೊಂಡು ಗಟ್ಟಿ ತಗೊಂಡು ತೆರಳು ಕೊಡ್ತಾರೆ, ತಾಸಿಲ್ ಕೊಡ್ತಾರೆ. ಇದೇ ಆಗ್ತದೆ. ನಾವೆಲ್ಲ ಕಡೆ ಕೈ ಅಧ್ಯಕ್ಷರೇ, ಕೃಷಿ ಹೊಂಡ ಸಬ್ಸಿಡಿ, ಕೃಷಿ ಹೊಂಡ ಇದೆ. ಇದೇ ಮಾಹಿತಿ ಕೊಟ್ಟರೆ ಸಾಕು. ನೀವು ನಮ್ಮ ಜಮೀನನ್ನು ನಾವು ಹೋಗಿ ಆಗ ಕಾಫಿ ಮಂಡಳಿ ಮಾಡಿದಂಥ ಆರ್ಗ್ಯುಮೆಂಟಿನ ಕೆಲವು ಅಂಶನ ನನಗೆ ಅನುಮತಿ ಕೊಡಬೇಕು. ನಾವು ಈಗ ಹವಾಮಾನ ತಜ್ಞರು ಹೇಳ್ತಾರೆ, ಜಿಲ್ಲೆಯಲ್ಲಿ ಮಳೆ ಪ್ರತಿ 1-1.5 ಕಿಲೋಮೀಟ್ರಿಗೆ ಬದಲಾವಣೆ ಆಗ್ತಾ ಹೋಗ್ತದೆ ಅಂತ. ನಾನು 10 ವರ್ಷದ ಹಿಂದಿನ ಮಾತು ಹೇಳೋದು. ಇವತ್ತು ಕೊಡಗಿನಲ್ಲಿ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ, ಕಾಡು ಪ್ರಾಣಿಗಳ ಸಮಸ್ಯೆ. ನಡ ಕೇಳ್ತೀರಾ? ನಟ್ಟು ಅದು 4-5 ವರ್ಷ ಅವ್ನು ಕಷ್ಟಪಟ್ಟರದ ಮೇಲೆ ಫಸಲು ಬರುವಾಗ ಅವ್ನು ಕೈ ಸೇರೋದಿಲ್ಲ. ನೀವು ಈ ಥರ ಎಲ್ಲ ಹೊಸ ಸ್ಕೀಮ್ ಮಾಡಿ ಮಾಡಿ ದಾರಿ ತಪ್ಪಿಸೋದ್ರಿಂದ ಈಗ ನಮ್ಮ ಪೈಲು ನಾಳೆ ಆಗ್ತಂತ ಹೇಳಿ 1 ವಾರ ಬಿಟ್ಟು ನಾವು ಬಂದ್ರೆ ಪೈಲು ಕೆಳಗೆ ಕೂತಿರ್ತದೆ. ಇದು ಯಾಕೆ? ರೈತರು ಇದಕ್ಕೆ ಬರೋದು? ಅವ್ರ ಕೆಲಸ ಎಲ್ಲ ಬಿಟ್ಟು 10-20 ಕಿಲೋಮೀಟರ್ ಬಂದು ನಿಮ್ಮ ಆಫೀಸಲ್ಲಿ ಅವ್ರು ಯಾರೋ ಈಗ ಹೇಳಿದ್ರು, ನಾವು ಹೋದ್ರೆ ತಲೆ ಎತ್ತೋದಿಲ್ಲ ಅಂತ. ಅವ್ರು ಹೀಗೆ ನೋಡ್ಕೊಳ್ಳೋದು, ಬ್ರೋಕರ್ ಬಂದ್ರ ಬೇರೆಯವ್ರು ಬಂದ್ರು ಅಂತ. ಕಳಪೆ ಮಟ್ಟ ಅಂತ ಹೇಳಿದ್ರೆ ಭತ್ತನೇ ಬರಲಿಲ್ಲ ಸರ್. ಅದು ಭತ್ತನೇ ಬರೋದು ಬಿಟ್ಟು ಬೇರೆ ಯಾವುದೋ ಒಂದು ಬೆಳೆ ಬಂದಿದೆ. ಸೊ ಇದು ಒಂದಲ್ಲ ಎರಡಲ್ಲ, ಇದು ಸುಮಾರಾಗಿ ಒಂದು ನನಗನ್ನು ತಿಳಿದ ಮಟ್ಟಿಗೆ ಬಾಳದೆ ಹೋಬಳಿಯಲ್ಲಿ ಒಂದು 10-15 ರೈತರಿಗೆ ಇದು ಅನುಭವ ಆಗಿದೆ ಸರ್. ಆ ಭತ್ತನೇ ಕಳಪೆ ಗುಣಮಟ್ಟದ್ದು ಭತ್ತ. ಸೊ ಇದರಲ್ಲಿ ಯಾರು ಪಾತ್ರ? ಇವರು ಹೇಳ್ತಾರೆ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಕೊಡೋದು ಅಂತ ಹೇಳಿ. ಹೆಚ್ಚಿನ ಭತ್ತ ಬೆಳೀತಾ ಇದ್ದಾರೆ ಸರ್ ಕೊಡಗಿನ ಹೊಸಪೇಟೆ ತಾಲೂಕಲ್ಲಿ. ಸರ್, ಪೊನ್ನಂಪೇಟೆಯಲ್ಲಿ ಇದೆ, ಮತ್ತೆ ಬಾಳೆಲೆಯಲ್ಲಿ ನಾವು ಜಾಸ್ತಿ ಏರಿಯಾನ ನಾವು ಕಂಡು ಬಂದಿದ್ದೀವಿ. ಎಲ್ಲಿ ಬಂದಿದ್ದೀರಾ ನೀವು? ಕಿರುಬುರ್ಗ್ ಬಂದಿದ್ದೀರಾ? ಹಾಂ ಸರ್. ಅಲ್ಲಿಂದ ನನಗೆ ಬೇಸರಾಗಿ ನಾನು ವಿಡಿಯೋ ಹಾಕಿದೆ. ನಾನು ಹಾಕಿದ ಮೇಲೆ ಸ್ಪಂದನೆ ಬಂದರು. ನೆಕ್ಸ್ಟ್ ಡೇ ಬಂದು AD ಅವರೆಲ್ಲ ಬಂದು ನೋಡಿದ್ರು. ನನ್ನ ಕಡೆನ GPS ಎಲ್ಲ ಮಾಡ್ಕೊಂಡು ಹೋದ್ರು, ನೋಡಿದ್ರು.
ಅಲ್ಲಿಂದ ನನಗೆ ಇದುವರೆಗೆ ರಿಪೋರ್ಟ್ ನನ್ಗಂತೆ ಬಾಕಿದ್ನ ಬಿಟ್ಟು ಹೋಗಲ್ ಗಂಟು ಕಟ್ ಮಾಡ್ಲಿ ಗಂಟು ಅವರು ರಿಪೋರ್ಟ್ ಬರಲಿಲ್ಲ ನನಗೆ. ನಾವು ಆ ಸಭೆಯಲ್ಲಿ ಇರಲಿಲ್ಲ ಸರ್, ನನಗೆ ಇಲ್ಲ. ಓಕೆ, ಅಲ್ಲ ಮೇಡಮ್, ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಅವರು. ನಾವು ಹೇಳಿ ಕೇಳಿದಾಗ ಅಡಿಕೆ ನಾವು ಸ್ಪ್ರೇ ಮಾಡಿದ್ದೀವಿ, ಈ ವರ್ಷ ಈ ಥರ ಅಡಿಕೆಗೆ ಪ್ರಾಬ್ಲಮ್ ಇದೆ, ಅಡಿಕೆ ಹೊಡಿತಾ ಇದೆ, ಅದಕ್ಕೆ ನಿಮ್ಮಿಂದ ನಾವು ಅದಕ್ಕೆ ಏನು ಹಾಕಬೇಕು. ಶ್ರೀಮಂಗಲ ಕೇಂದ್ರದಲ್ಲಿ ನಾನು ಚೀಲ ಎಳೆದು ಹಾಕಿ ತೋರಿಸಿದ್ದೀನಿ. 1 ಕ್ವಿಂಟಾಲ್ ಭತ್ತಕ್ಕೆ ಎಷ್ಟಾಯ್ತು? 5,000 ರೂಪಾಯಿ. ನೀವು ರೈತರಿಗೆ ಪ್ರೋತ್ಸಾಹ ಮಾಡೋದ, ರೈತರಿಗೆ ದಂಧೆ ಮಾಡ್ತಾ ಇರೋದು ಹೇಳಿ? ರೈತರಿಗೆ ಪ್ರೋತ್ಸಾಹ ನೀವು ಮಾಡ್ತಾ ಇರೋದು. ನೀವು ಅದನ್ನ ಯಾವುದೇ ಗ್ರೇಡಿಂಗ್ ಮಾಡೋದಿಲ್ಲ, ಏನಿಲ್ಲ. ಧೂಳಿರೋ ಭತ್ತನ ತಂದು ಕೊಟ್ಟಿದ್ದೀರಾ ಶ್ರೀಮಂಗಲ ಕೃಷಿ ಕೇಂದ್ರ. ನಾನು ಅದನ್ನ ರೈಸ್ ಮಾಡಿದ್ದೀನಿ ಇಶ್ಯೂ. ಆದರೆ ನೀವು ರೈತರನ್ನ ಹೆಂಗೆ ಪ್ರೋತ್ಸಾಹ ಮಾಡೋದು? ಆದೇಶ ಮಾಡಿದ್ದಾರೆ. ಅವರವರ ಕಾಫಿಯನ್ನು ಅವರವರೇ ಮಾಡ್ಕೋಬೇಕು, ಮಾರಬೇಕು ಅಂತ ಹೇಳಿ ಅವರಿಗೊಂದು TP3 ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೆಲ್ಲ ನಮಗೆ ಗೊತ್ತಿರಬೇಕು, TP3 ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಬೇರೆಯವ್ರ ಹೆಸರಿಗೆ ಕೊಡುವಾಗ ತೊಂದರೆ ಆಗ್ತದೆ ಅಂತ ಹೇಳಿ ಅವರವರ ಹೆಸರನ್ನ ಕಾಫಿನ ಅವರವರೇ ಕೊಡಬೇಕು ಅಂತ ಹೇಳಿ TP3 ವ್ಯವಸ್ಥೆ ಮಾಡಿದರು. ಆವಾಗ ಏನು ಮಾಡಿದ್ರು, ಒಂದು ಅರ್ಜಿಯನ್ನು ತಾಲೂಕು ಆಫೀಸ್ಗೆ ಕೊಡ್ತಾ ಇದ್ರು. ಆ ಅರ್ಜಿಯನ್ನು ಸರ್ವೆ ಆಫೀಸ್ಗೆ ಕಳಿಸ್ತಾ ಇದ್ರು. ಸರ್ವೆದವರು ಒಂದು ರಫ್ ಸ್ಕೆಚ್ ಮಾಡಿ ಅದನ್ನು ಅವರಿಗೆ ಆವಾಗ ಜಮಾಬಂದಿ ಇತ್ತು. ಜಮಾಬಂದಿಯಲ್ಲಿ ಎಂಟ್ರಿ ಮಾಡಿ ಆವಾಗ ಸಾಲ ತಗೊಳ್ಳಿಕ್ಕೆ ಜಮಾಬಂದಿ ಸಾಕಿತ್ತು, ಸ್ಕೆಚ್ ಬೇಡ, ಆಧಾರ ಬಂದು ಬೇಡ್ತಿದ್ದಕ್ಕೆ ಒಂದು ಜಮಾಬಂದಿ ಕೊಟ್ಟಿದ್ರೆ ಸಾಕಿತ್ತು. ಈಗ ಕಂಪ್ಯೂಟರೈಸ್ಡ್ ಆದಮೇಲೆ 2005ರ ಈ ಕಡೆಗೆ ನಾವು ಪ್ರತಿಯೊಂದನ್ನು ಸರ್ವೆ ಮಾಡಿ ಆಕಾರ ಬಂದು ಮತ್ತೆ ಸ್ಕೆಚನ್ನು ಮಾಡಿ ಆಮೇಲೆ ಈಗ RTC ವಿತರಣೆ ಮಾಡ್ತಾ ಇದ್ದೀವಿ. ಅದು ಈಗ ನಡ್ಕೊಂಡಿರೋ ಬಂದಿದ್ದೀವಿ. ಯಾಕಂದ್ರೆ ನಾವು ಮೊದಲೇ ಈಗ 2005ರಿಂದ ಕಂಪ್ಯೂಟರೈಸ್ಡ್ ಆದಮೇಲೆ ಮೊದಲು ಆಕಾರ ಪೂರೈಸಿ ಬರ್ತೀವಿ, ಸ್ಕೆಚ್ ಮಾಡ್ತೀವಿ, ಆಮೇಲೆ ಅವರ ಹೆಸರಿಗೆ ಖಾತೆ ಮಾಡ್ತೀವಿ. ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನುಸೋಮಯ್ಯ ಅವರು ಮಾತನಾಡಿ, ಬೆಳೆ ನಷ್ಟ ಪರಿಹಾರ ವರದಿಯಲ್ಲಿ ಜಂಟಿ ಸಮೀಕ್ಷೆ ನಡೆದಿಲ್ಲ. ಈ ಕಾರಣ ಈ ವರದಿಯನ್ನು ರೈತ ಸಂಘ ತಿರಸ್ಕರಿಸುತ್ತಿದೆ. ನೂತನ ಸರ್ವೆ ನಡೆಸಿ ನೂತನ ವರದಿ ನೀಡುವ ಮೂಲಕ ಪ್ರತಿ ರೈತರಿಗೂ ನಷ್ಟ ಪರಿಹಾರವನ್ನು ಒದಗಿಸಿಕೊಡಲು ಇಲಾಖೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಕಂದಾಯ ಮತ್ತು ಸರ್ವೆ ಇಲಾಖೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ವಿಪರೀತವಾಗಿದೆ. ಇದಕ್ಕೆ ಕಡಿವಾಣ ಹಾಕುವ ಕ್ರಮವನ್ನು ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ತೆಗೆದುಕೊಳ್ಳಬೇಕು. ಮಧ್ಯವರ್ತಿಗಳು ಸಲ್ಲಿಸಿದ ಅರ್ಜಿಗಳನ್ನು ತಿರಸ್ಕರಿಸುವ ಮೂಲಕ ರೈತ ಪರವಾಗಿ ನಿಂತುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮೊದಲದಾಗಿ ನಾವೇನು ಈ ಒಂದು ಸಭೆಯನ್ನ ಆಯೋಜಿಸಕ್ಕೆ ನಾವು ಒಂದು ರೈತರ ಸಭೆ ಹಾಕಬೇಕು. ವಿವಿಧ ಇಲಾಖೆಗಳ ಒಂದು ಉನ್ನತ ಅಧಿಕಾರಿಗಳ ಒಂದಿಗೆ ಸಭೆ ನಡೆಸಬೇಕು ಅಂತ ಹೇಳುವಂಥದ್ದು ಮುಖ್ಯ. ಒಂದೇ ಇದ್ದಿದ್ದು ನಮ್ಮದು ಬೆಳೆ ನಷ್ಟ ಪರಿಹಾರ. ಈಗ ಬೆಳೆ ನಷ್ಟ ಪರಿಹಾರ ಈ ಎಲ್ಲ ಅಧಿಕಾರಿಗಳ ಒಂದು ಜಂಟಿ ಮೀಟಿಂಗ್ ಅಲ್ಲಿ ನಮಗೆ ಅರ್ಥವಾಯಿತು, ಇವರು ಬೆಳೆ ಸಮೀಕ್ಷೆ ನಡೆದಂಥದ್ದು ಎಲ್ಲ ಭಾಗದಲ್ಲಿ ಅವರ ವೀಕ್ಷಣೆ ಆಗಿ ನಡೆದಿಲ್ಲ ಅಂತ ಹೇಳುವಂಥದ್ದು. ಮತ್ತೆ ರಿಪೋರ್ಟ್ ಯಾವಾಗ ಸರ್ಕಾರ ಕೇಳುತ್ತೆ, ಯಾವಾಗಲೂ ಇಲ್ಲಿ ನಷ್ಟಗಳು ಆದಂಥ ಸಂದರ್ಭದಲ್ಲಿ ರೆಕಾರ್ಡ್ ಆಗಲಿಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಏನು ವರದಿಯನ್ನು ಸಲ್ಲಿಸಿದರೆ ಅದನ್ನ ನಾವು ರೈತ ಸಂಘದ ವತಿಯಿಂದ ನಾವು ಅದನ್ನ ತಿರಸ್ಕರಿಸಿದ್ದೀವಿ. ಹೊಸ ಸಮೀಕ್ಷೆ ಆಗಬೇಕು ಅಂತ ಹೇಳುವಂತ ಒಂದು ಪ್ರಪೋಸಲ್ನ ಈ ಸಭೆಯ ಒಂದು ನಿರ್ಣಯ ಅಂತ ಹೇಳಿ ತಹಸೀಲ್ದಾರ್ ಅವರು ಮತ್ತೆ ಎಲ್ಲ ವಿವಿಧ ಇಲಾಖೆಯವರು ನಿಮ್ಮ ಒಂದು DC-ಗೆ ಸಲ್ಲಿಸುವಂತದ್ದಾಗಬೇಕು. ಮತ್ತೆ ಇವತ್ತೇನು ನಾವು ಒಂದು ಅರ್ಜಿಗಳನ್ನ ಕೊಟ್ಟಿದ್ದೀವಿ, ಇದು ಮುಂದುವರಿಯುತ್ತೆ. ಇನ್ನು ಇವತ್ತೆಲ್ಲ ರೈತರಿಗೆ ಬರಲಿಕ್ಕೆ ಆಗೋದಕ್ಕೋಸ್ಕರ ಬೇಕಾದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿರೋದಕ್ಕೋಸ್ಕರ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಅರ್ಜಿಯನ್ನು ಸಲ್ಲಿಸುವಂಥದ್ದು ಒಂದು ನಡೆಸ್ತೀವಿ. ಎರಡನೇದು, ಏನು ಪೆಂಡಿಂಗ್ ಫೈಲ್ಸ್ಗಳಿದೆ ಸರ್ವೆ ಹಾಗೂ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಪೆಂಡಿಂಗ್ ಇರೋದನ್ನ 15 ದಿನದ ಗಡುವಲ್ಲಿ ಎಲ್ಲವನ್ನ ಮುಗಿಸ್ಬೇಕು. ಮತ್ತೆ ಆದ್ಯತೆ ನೀವು ಯಾವುದು ಫಸ್ಟ್ ಕೊಟ್ಟಿರ್ತಾರೆ ಅದಕ್ಕೆ ಆದ್ಯತೆ ಕೊಡಬೇಕು. ಬ್ರೋಕರ್ಗಳು ಒಂದು ಏನು ಹಾವಳಿದೆ, ಇದು ಸಮೇತ ಒಂದು ಸಭೆ ನಿರ್ಣಯ. ಇನ್ನು ಬ್ರೋಕರ್ಗಳ ಮುಖಾಂತರ ಬರುವಂತ ಅರ್ಜಿಯನ್ನ ಸರ್ವೆ ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸ್ವೀಕರಿಸಬಾರ್ದು. ಅದನ್ನ ಆ ಸಂಬಂಧಪಟ್ಟಂತ ರೈತರೇ ಬಂದು ಕೊಡುವಂತದ್ದಾಗಬೇಕು, ಆ ಬ್ರೋಕರ್ಗಳನ್ನ ವಾಪಸ್ ಕಳಿಸುವಂತದ್ದಾಗಬೇಕು. ಎರಡನೇದು, ಆ ರಿಜಿಸ್ಟರ್ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರಿಜಿಸ್ಟರ್ ಈ ಹಿಂದೆ ಸಮೇತ ಇದ್ದಂತ ನಮ್ಮ ಪ್ರಶಾಂತ್ ತಹಸೀಲ್ದಾರ್ ಇದ್ದಾಗ ಸಮೇತ ಇದೇ ತರದ ಒಂದು ಮೀಟಿಂಗ್ ಅನ್ನ ಮಾಡಿ ನಾವು ಈ ಬ್ರೋಕರ್ಗಳ ಹಾವಳಿಗೆ ಆ ರಿಜಿಸ್ಟರ್ ನಡೆಸಿದ್ವಿ. ಅದು ಈಗ ಮಧ್ಯದಲ್ಲಿ ಅದು ನಿಂತಿದೆ ಅಂತ ಹೇಳುವಂಥದ್ದು ನಮ್ಗೆ
ನಮಗೆ ಮಾಹಿತಿ ಬಂದಿದೆ. ಆ ರಿಜಿಸ್ಟರ್ ಅಲ್ಲಿ ಪ್ರತಿಯೊಂದು ಎಂಟ್ರಿ ಆಗುವಂತದ್ದಾಗಬೇಕು ಮತ್ತು CC ಕ್ಯಾಮೆರಾವನ್ನ ಇನ್ಸ್ಟಾಲ್ ಮಾಡಿ ಈ ಯಾವ್ಯಾವ ಬ್ರೋಕರ್ ದಿನಕ್ಕೆ 4 ಸತಿ ಬರುವಂಥದ್ದು ಅಲ್ಲ ತಿಂಗಳಿಗೆ 40 ಸತಿ ಬರುವಂಥದ್ದು ರೆಕಾರ್ಡ್ ಆಗ್ತಾ ಇದೆ. ಇದಕ್ಕೆ ಒಂದು ಸ್ಟ್ರಿಕ್ಟ್ ಆದಂತ ಆಕ್ಷನ್ ತಹಸೀಲ್ದಾರ್ ಭಾಗದಿಂದ ಆಗಬೇಕು. ಇದಕ್ಕೆ ಲೋಕಾಯುಕ್ತ ಸಮೇತ ಸ್ಪಂದಿಸಬೇಕು. ಮತ್ತೆ ಮಾಧ್ಯಮದ ಮುಖಾಂತರ ನಾವು ಏನ್ ಹೇಳೋದಂದ್ರೆ ಜಿಲ್ಲಾಧಿಕಾರಿ ಸಮೇತ ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸೋದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಮಂತ್ರಿನ ನಾವು ಖಂಡಿತವಾಗಿ ಗೆರವಾಗುವಂತ ಒಂದು ಕೆಲಸ ರೈತ ಸಂಘದಿಂದ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅಂತ ಹೇಳುವಂತ ಒಂದು ಎಚ್ಚರಿಕೆಯೊಂದಿಗೆ ಉದ್ದೇಶ ಏನು ಅಂತಂದ್ರೆ ಬೆಳೆ ನಷ್ಟ ಪರಿಹಾರ ನೀವೆಲ್ಲ ಅಧಿಕಾರಿಗಳು ಕೂತಿದ್ದೀರಾ. ಮೇ ತಿಂಗಳಿಂದ ಶುರುವಾದಂತ ಮಳೆ ಇವತ್ತು ಈ ತಿಂಗಳು ಡಿಸೆಂಬರ್ ತನಕ ಯಾವುದೇ ಒಂದು ತಿಂಗಳು ನಮಗೆ ಬೀಳು ಕೊಡದಂತ ಮಳೆ ಬಂದಿದೆ. ರೈತರ ಬೆಳೆ ನಷ್ಟವಾಗಿದೆ. ಕಾಫಿ ಇರಲಿ, ಅಡಿಕೆ ಇರಲಿ, ಅಲ್ಲ ನಮಗೆ ಭತ್ತ ಇರಲಿ, ಮೇಜರ್ ಕ್ರಾಪ್ಸ್ ಏನಿದೆ ನಷ್ಟವಾಗಿದೆ. ಮತ್ತೆ ಯಾಕೆ ಅಲ್ಲಿ ಮೊನ್ನೆ ಒಂದು ಸೋಮವಾರಪೇಟೆಯಲ್ಲಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಅಲ್ಲೂ ಒಂದು ಸಭೆ ಕರೆದಾಗ ಹೋಗಿದ್ದಾಗ ಹೇಳಿದ್ರು ಸೋಮವಾರಪೇಟೆನೇ ಕೈ ಬಿಟ್ಬಿಟ್ಟಿದ್ದಾರೆ ಇದನ್ನ ಅಂತ. ನೀವೆಲ್ಲ ಅಧಿಕಾರಿ ಜವಾಬ್ದಾರಿಯಲ್ಲಿ ಒಂದು ತಿಳ್ಕೊಳ್ಬೇಕು. ಇಲ್ಲಿ ಇರುವಂತ ಏನು ಕೊಡಗು ಜಿಲ್ಲೆಯ ರೈತರಿಗೆ ಬರೀ ಮಳೆಯಿಂದ ನಷ್ಟ ಆಗೋದು ಅಲ್ಲ, ಬೇಸಿಗೆ ಕಾಲದಲ್ಲಿ ಮಳೆ ಬರದೆ ಒಣಗಿ ನಮ್ಗೆ ನಷ್ಟ ಆಗೋದಲ್ಲ. ಅದಲ್ಲದೆ 12 ತಿಂಗಳು ಕಾಡು ಪ್ರಾಣಿಗಳ ಏನು ಒಂದು ತೋಟಕ್ಕೆ ಲಗ್ಗೆ ಹಾಕಿ ನಷ್ಟಗಳನ್ನ ಮಾಡುತ್ತೆ. ಅದು ಗದ್ದೆ ಇರಲಿ, ಅದು ಬಿತ್ತನಾಕುವಂತ ಸಮಯ ಇರಲಿ, ಭತ್ತದ ಬಿತ್ತನಾಕುವಂತ ಸಮಯ, ಅಥವಾ ನಮ್ಮ ಅಡಿಕೆ ಕುಯ್ಯುವಂತ ಸಮಯದಲ್ಲಿ ಎಲ್ಲ ಸೀಸನ್ ಅಲ್ಲಿ ಥ್ರೂ ಔಟ್ ನಮಗೆ ಕಾಡು ಪ್ರಾಣಿಗಳು, ವನ್ಯ ಪ್ರಾಣಿಗಳ ಒಂದು ಹಾವಳಿಯಿಂದ ಬೆಳೆ ನಷ್ಟ ಆಗ್ತಾ ಇದೆ. ಮೊನ್ನೆ ಬೆಳಗಾವಿ ಅಧಿವೇಶನಲ್ಲೂ ಸಮೇತ ನಮ್ಮ ರೈತರು ಚಳವಳಿ ಆಗಿದ್ಮೇಲೆ 31 ಜಿಲ್ಲೆಯಿಂದ ಒಂದು 15-20 ರೈತ ನಾಯಕರನ್ನ ಬರಬೇಕು ಅಂತೇಳಿ ನಾವು ಹೋರಾಟ ಮಾಡುವಂತ ಜಾಗಕ್ಕೆ ನಾನು ಈ ವಿಚಾರದ ಬಗ್ಗೆ ಸಮೇತ ಅಲ್ಲಿ ಅವರಿಗೆ ಮನವರಿಕೆ ಮಾಡಿದೆ. ಮೆಮೊರಂಡಮ್ ರೈಟಿಂಗ್ ಅಲ್ಲಿ ಸಮೇತ ಕೊಟ್ಟಿದ್ದೀವಿ. ತಾಲೂಕು ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಮಾತನಾಡಿ, ಬೆಳೆ ನಷ್ಟ ಪರಿಹಾರವನ್ನು ರೈತರಿಗೆ ಒದಗಿಸಿಕೊಡಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ದಲ್ಲಾಳಿಗಳ ಹಾವಳಿಯನ್ನು ತಪ್ಪಿಸಲು ಇಲಾಖೆಯಲ್ಲಿ ಬದಲಾವಣೆಯ ಪರ್ವ ಆರಂಭಿಸಲಾಗುವುದು ಎಂದು ಭರವಸೆ ನೀಡಿದರು. ಬಂತು ನನ್ನ ಗಮನಕ್ಕೆ ಬರಬೇಕು ಹೇಳ್ತೀನಿ. ಯಾಕೆಂದ್ರೆ ಕಂದಾಯ ಇಲಾಖೆ ಇರೋದು ಅಂದ್ರೆ ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಈಗ ಏನಾಗ್ತದೆ, ಒಂದು ವ್ಯಕ್ತಿ 2 ವ್ಯಕ್ತಿಗಳಲ್ಲಿ ಇದರಲ್ಲಿ ನಡೆಯೋದಿಲ್ಲ. ಈಗ ಗ್ರಾಮ ಲೆಕ್ಕಾಧಿಕಾರಿಯಿಂದ ಹಿಡಿದು ನಮ್ಮ ತಾಲೂಕಂತೆ ತಹಶೀಲ್ದಾರ್ವರೆಗೆ ಬರ್ತದೆ. ಇಚ್ಛಾಶಕ್ತಿಯಿಂದ ಇದಾಗಿರುವಂಥ ಕೆಲಸ. ಅವರ ಅಧ್ಯಕ್ಷತೆ ಬಾಕಿ DC ಮತ್ತು ನಮ್ಮ ಹಿಂದಿನ AC ಈಗ ಮಂಗಳೂರಿಗೆ ಹೋಗಿದ್ದಾರೆ ವಿನಾಯಕ್ ಸರ್ ಅವರು ಇದರಲ್ಲಿ ಭಾರಿ ಚೆನ್ನಾಗಿ ಹಿಂದಿನ ದಾಖಲೆಗಳನ್ನೆಲ್ಲ ತೆಗೆದು ಇದು ಯಾಕೆ ಮಾಡಬೇಕು ಅಂತ ಹೇಳೋ ವಿಚಾರದ ಬಗ್ಗೆ ಈಗ ಒಂದು ಕರಡು ರೂಪರೇಷೆ ಆಗಿದೆ. ಅದು ಮುಂದೆ ಅದರ ಮೇಲೆ ಆಕ್ಟ್ ಆದ್ಮೇಲೆ ರೂಲ್ಸ್ಗಳು ಫಾರ್ಮ್ ಆಗಬೇಕು. ಕೃಷಿ ಇಲಾಖೆ ತಾಲೂಕು ಅಧಿಕಾರಿ ದೊರೆರಾಜ ಮಾತನಾಡಿ, ಭತ್ತ ಬೆಳೆಯಲ್ಲಿ ವರ್ಷದಲ್ಲಿ ಯಾವುದೇ ಹಾನಿ ಉಂಟಾಗಲಿಲ್ಲ ಎಂಬ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕಿ ದೀನಾ ಮಾಹಿತಿ ನೀಡಿ, ತಾಲೂಕಿನಲ್ಲಿ 20% ನಷ್ಟ ಪರಿಹಾರದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಈ ವಿಚಾರವಾಗಿ ಜಂಟಿ ಸರ್ವೆ ನಡೆಸಲಾಗಿದೆ ಎಂದು ತಿಳಿಸಿದರು. ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕುದು ರಿಪೋರ್ಟ್ನ ನಾವು 21/11/2024 ಕಳಿಸಿದ್ದೀವಿ. ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕುದು ಮಡಿಕೇರಿ DDH ಆಫೀಸಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದೆ. ಆ ರ್ಯಾಂಡಮ್ ಇನ್ಸ್ಪೆಕ್ಷನ್ ಮಾಡೋ ಸಂದರ್ಭದಲ್ಲಿ ನಾವು ರೈತರ ಸಮಸ್ಯೆಯನ್ನು ಆಲಿಸಿಕೊಂಡು ನಾವು ಏನು ರಿಪೋರ್ಟ್ ಕಳಿಸಿದ್ದೀವಿ, ಇಲಾಖೆಗೆ ತುಂಬ ಗೊಂದಲ ಉಂಟಾಯಿತು ಜಿಲ್ಲಾ ಮಟ್ಟದ ಸಭೆಗಳಲ್ಲಿ. ಸೊ ಮೊದಲಿಗೆ ತಾವು ಹೇಳ್ದಂಗೆ ನಮ್ಮಲ್ಲಿ ವಿವಿಧ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ. ಮೊದಲಿಗೆ ಬಿತ್ತನೆ ಬೀಜ ವಿತರಣೆ ಆಗ್ಬೋದು, ಹಾಗೆಯೇ ಕೃಷಿ ಯಂತ್ರೋಪಕರಣಗಳನ್ನು ಸಹಾಯಧನದಲ್ಲಿ ವಿತರಣೆ ಮಾಡೋದು, ಹಾಗೆಯೇ ಕಾಲಕ್ಕೆ ಬರುವಂತಹ ರೈತರ ಒಂದು ಸಮಸ್ಯೆಗಳು ಅಥವಾ ಪರಿಹಾರ ನೀಡುವ ನಿಟ್ಟಿನಲ್ಲಿ ತಾಂತ್ರಿಕ ಮಾಹಿತಿಗಳನ್ನು ನೀಡುವಂಥದ್ದು, ಹಾಗೆ ತಾಂತ್ರಿಕ ಸಮಾವೇಶಗಳನ್ನು ಮತ್ತು ತರಬೇತಿಗಳನ್ನು ನೀಡಿ ರೈತರಿಗೆ ಒಂದು ಮಾಹಿತಿಯನ್ನು ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಮ್ಮಲ್ಲಿ ಕೃಷಿ ಇಲಾಖೆ ಮುಖಾಂತರ ಮಾಡ್ತಾ ಇದ್ದೀವಿ. ಸರ್ವೆ ಇಲಾಖೆ ಅಧಿಕಾರಿ ಬಾನಂಡ ಅರುಣ ಮಾತನಾಡಿ, ರೈತರಿಗೆ ಸಂಬಂಧಿಸಿದ ಎಲ್ಲ ಕಡತಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡುವ ಭರವಸೆಯನ್ನು ನೀಡಿದರು. ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿಟ್ರುಮಾಡ ಸುಜಯ್ ಬೋಪಯ್ಯ, ಜಿಲ್ಲಾ ಸಂಚಾಲಕ ಪುಚ್ಚಿಮಾಡ ಸುಭಾಷ್ ಸುಬ್ಬಯ್ಯ, ಖಜಾಂಚಿ ಇಟ್ಟೀರ ಸಬಿತಾ ಭೀಮಯ್ಯ, ಕಾನೂನು ಸಲಹೆಗಾರ ಹೇಮಚಂದ್ರ, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಬಾಚಮಾಡ ಬವಿಕುಮಾರ್, ಕಾರ್ಯದರ್ಶಿ ಅಜ್ಜಮಾಡ ಚಂಗಪ್ಪ, ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಹೋಬಳಿ ಅಧ್ಯಕ್ಷರು, ಗ್ರಾಮ ಅಧ್ಯಕ್ಷರು ಹಾಗೂ ರೈತ ಬಾಂಧವರು ಇದ್ದರು. TV1 ನ್ಯೂಸ್, ಚಿಪ್ಪುಡಿರ ರೋಷನ್,
ಪೊನ್ನಂಪೇಟೆ.